ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ಮಯೋಗದ ಪುನರಾವರ್ತನೆ, ರಿವಿಷನ್ನು. ಕರ್ಮ ಅಂದ್ರೇನು, ಕರ್ಮಯೋಗ ಅಂದ್ರೇನು, ನಾನಾ ರೀತಿಯ ಕರ್ಮಗಳು ಯಾವುವು, ಮತ್ತು ನಾವು ಕರ್ಮವನ್ನು ಹೇಗೆ ಮಾಡಬೇಕು, ಅದರಿಂದ ಆಗೋ ಪ್ರಯೋಜನ ಏನು, ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಮಯೋಗವನ್ನು ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು, ಹೇಗೆ ಪಾಲಿಸಬೇಕು. ಅದು ಕರ್ಮ ಅಂದ್ರೇನು, ನಮ್ಮ ಒಳಗೆ ಒಂದು ಶಕ್ತಿ ಇದೆ, ಅದನ್ನು ದೇಹದ ಮೂಲಕ ಈ ಪ್ರಪಂಚಕ್ಕೆ ವಿಸರ್ಜನೆ ಮಾಡುವುದು, ವಿನಿಯೋಗಿಸುವುದು. ಅಂತರಂಗದ ಗುಣಶಕ್ತಿಯನ್ನು ದೇಹದ ಮೂಲಕ ಬಹಿರಂಗಗೊಳಿಸುವುದು. ಕೆಲಸ, ಕಾರ್ಯ, ಕ್ರಿಯೆ, ಕರ್ಮ ಎಲ್ಲ ಒಂದೇ. ಕರ್ಮಯೋಗ ಅಂದ್ರೇನು, ಈ ಕೆಲಸದ ಮೂಲಕ ನಾವು ದೈವ ಸಾಕ್ಷಾತ್ಕಾರವನ್ನು ಹೇಗೆ ಮಾಡ್ಕೊಳ್ಬೇಕು, ಇದು ಮೋಕ್ಷಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ. ಇದು ಅಂದರೆ ನಮ್ಮ ಕೆಲಸವನ್ನೇ ಪೂಜೆಯನ್ನಾಗಿಸುವುದು ಹೇಗೆ, ಹೌ ಟು ಕನ್ವರ್ಟ್ ಅವರ್ ವರ್ಕ್ ಇಂಟು ವರ್ಷಿಪ್. ನಾವು ಆ ರೀತಿ ಮಾಡಿದ್ರೆ ನಮ್ಮ ಕೆಲಸವೇ ಪೂಜೆ ಆಗಿಬಿಟ್ರೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. ಕರ್ಮಯೋಗ. ನಾನಾ ರೀತಿಯ ಕರ್ಮಗಳು ಯಾವುವು, ಪ್ರಾಕೃತ ಕರ್ಮ, ಸ್ವಕೃತ ಕರ್ಮ, ಸತ್ಕರ್ಮ, ದುಷ್ಕರ್ಮ, ಲೌಕಿಕ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ ಕರ್ಮ. ಅದರಲ್ಲೂ ವೈದಿಕ ಕರ್ಮದಲ್ಲಿ ಯಜ್ಞ, ದಾನ, ತಪಸ್ಸು, ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ, ತಾಮಸಿಕ ಕರ್ಮ, ವಿಹಿತ ಕರ್ಮ, ಅಕರ್ಮ, ವಿಕರ್ಮ, ನಾನಾ ರೀತಿಯವು. ಅದರಲ್ಲಿ ಯಜ್ಞ, ದಾನ, ತಪಸ್ಸು ಬಹಳ ಮುಖ್ಯ. ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡಲೇಬೇಕು. ಯಜ್ಞ ಅಂದರೆ ದೇವರ ಪೂಜೆ, ದಾನ ಅಂದರೆ ಲೋಕಸೇವೆ, ತಪಸ್ಸು ಅಂದರೆ ಆತ್ಮಶಿಕ್ಷಣ, ಆತ್ಮೋನ್ನತಿ, ಆತ್ಮ ಸಂಸ್ಕಾರ. ಯಜ್ಞಗಳು ಪಂಚಮಹಾಯಜ್ಞ, ದೈವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಇವನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಅಭ್ಯಾಸ ಮಾಡಿದ್ವಿ. ಈಗ ಎರಡು ವಿಷಯ ಇದೆ ಇದರಲ್ಲಿ. ಒಂದು, ಪ್ರತಿಯೊಬ್ಬರೂ ಕೂಡ ಕೆಲಸವನ್ನು ಮಾಡಲೇಬೇಕು. ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾನೇನು ಮಾಡಲ್ಲ ಅಂದರೂ ಕೂಡ ಪ್ರಕೃತಿದತ್ತವಾಗಿ ಬಂದಂಥ ಗುಣಗಳು ನಮ್ಮ ಮೂಲಕ ಕೆಲಸವನ್ನು ಮಾಡಿಸುತ್ತವೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತಿ ಹಿವಶಿಹ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈ. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಇವಾಗ ಒಂದು ಚಾಕು ಇದೆ, ಅದನ್ನು ಉಪಯೋಗಿಸ್ತಾ ಇರಬೇಕು. ಉಪಯೋಗಿಸಿ ಅದು ಸೌದು ಹೋಗಬೇಕು. ಉಪಯೋಗಿಸಿದ್ರೆ ಅದರಿಂದ ಪ್ರಪಂಚಕ್ಕೆ ಅನುಕೂಲ ಆಗುತ್ತೆ. ಉಪಯೋಗಿಸದೆ ಹಾಗೆ ಇಟ್ಬಿಟ್ರೆ ಚಾಕು ತುಕ್ಕಿಡ್ದು ಹೋಗ್ಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ನಮ್ಮ ದೇಹನೂ ಅಷ್ಟೇ ಚಾಕು ಥರ. ತುಕ್ಕಿಡ್ದು ಹೋಗೋದಕ್ಕಿಂತ ಸೌದು ಹೋಗೋದು ವಾಸಿ. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಅದು ಫಸ್ಟ್ ಪಾಯಿಂಟು. ಕೆಲಸ ಅಂದಮೇಲೆ ನಾವು ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದ್ರೆ ಇದು ದೇವರಿಗೆ ಪ್ರೀತಿಯಾಗಲಿ ಅಂತ ದೇವರಿಗೆ ಸಮರ್ಪಣೆಯಾಗಿ ಯಜ್ಞ ರೂಪದಲ್ಲಿ ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲಸ ನಮ್ಮನ್ನು ಮೋಕ್ಷಕ್ಕೆ ಸಹಾಯ ಮಾಡುತ್ತೆ. ಸ್ವಾರ್ಥಕ್ಕೋಸ್ಕರ ಮಾಡೋ ಕೆಲಸ ಈ ಪ್ರಪಂಚಕ್ಕೆ ಬಂಧಿಸ್ಬಿಡುತ್ತೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೀನು ಕೆಲಸ ಮಾಡು. ದೇವರಿಗೆ ಸೇವೆ ಅನ್ಕೊಂಡು ಮಾಡಬೇಕು, ಸ್ವಾರ್ಥಕ್ಕೋಸ್ಕರ ಮಾಡಬೇಡ. ಅಂದರೆ ಇಲ್ಲಿ ಕರ್ಮಯೋಗ ಅಂದರೆ ಮುಖ್ಯವಾಗಿ 3-4 ವಿಷಯಗಳಿದೆ. ಒಂದು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು. ನಾವು ಕೆಲಸ ಮಾಡೋದ್ರಲ್ಲೇ ನಮಗೆ ಸಂತೋಷ ಸಿಕ್ಬಿಡುತ್ತೆ. ಪ್ರತಿಫಲ ಅನ್ನೋದು ನಮಗೆ ಅಪ್ರಸ್ತುತ ಆಗಬೇಕು. ದಿ ವೆರಿ ಪ್ರೋಸೆಸ್ ಆಫ್ ವರ್ಕಿಂಗ್ ಮೇಕ್ಸ್ ಯು
ಸೋ ಹ್ಯಾಪಿ ದ ಔಟ್ಕಮ್ ಬಿಕಮ್ಸ್ ಇರ್ರಿಲೆವೆಂಟ್. ಸೊ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಅದು ಮೊದಲನೇ ಪಾಯಿಂಟು. ಎರಡನೇದು ಕರ್ತೃತ್ವವನ್ನು ತ್ಯಜಿಸಬೇಕು. ಭೋಕ್ತೃತ್ವ ಕರ್ತೃತ್ವವನ್ನು ತ್ಯಜಿಸಬೇಕು. ಅಂದರೆ ನಾನು ಮಾಡ್ತಾ ಇಲ್ಲ ಕೆಲಸ, ನನ್ನ ಮೂಲಕ ಕೆಲಸ ನಡೀತಾ ಇದೆ, ದೇವರು ಮಾಡ್ತಾ ಇದ್ದಾನೆ, ಇದು ದೇವ್ರ ಕೆಲಸ, ನನ್ನ ಕೆಲಸ ಅಲ್ಲ ಅಂದ್ಕೊಂಡು ಮಾಡಬೇಕು. ಯಾವ ರೀತಿ ಅಂದರೆ, ನಾನು ಇವಾಗ ಒಂದು ಚಾಕು ತಗೊಂಡು ಒಂದು ಸೇಬು ಹಣ್ಣನ್ನು ಕತ್ತರಿಸ್ತೀನಿ. ಕತ್ತರಿಸ್ತಾ ಇರೋ ನಾನು ಚಾಕುನೂ ಉಪಯೋಗಿಸ್ತೀನಿ ಉಪಕರಣದ ಥರ. ಆದರೆ ಆ ಚಾಕು ಏನಾದರೂ ನಾನೇ ಕತ್ತರಿಸ್ತಾ ಇದ್ದೀನಿ ಅಂದ್ಕೊಂಬಿಟ್ರೆ ತಪ್ಪಾಗುತ್ತೆ. ಕತ್ತರಿಸ್ತಾ ಇರೋ ನಾನು, ಚಾಕು ಒಂದು ಉಪಕರಣ. ಸೊ ನಾವು ಚಾಕು ಥರ, ನಾನು ಕಾರಣ, ದೇವರು ಕಾರಣ. ದೇವರು ಮಾಡ್ತಾ ಇದ್ದಾನೆ ಕೆಲಸ, ನನ್ನನ್ನು ಉಪಯೋಗಿಸ್ಕೊಂಡು. ಸೊ ಕೆಲಸ ಅನ್ನೋದು ನನ್ನಲ್ಲಿ ನಡೀತಾ ಇದೆ, ನನಗೆ ಆಗ್ತಾ ಇದೆ, ನಾನು ಮಾಡ್ತಾ ಇಲ್ಲ ಅನ್ಕೋಬೇಕು. ಸೊ ಕರ್ತೃತ್ವ ಮತ್ತು ಭೋಕ್ತೃತ್ವ, ಡೂಯರ್ಶಿಪ್ ಆ್ಯಂಡ್ ಎಂಜಾಯರ್ಶಿಪ್ ಇವೆರಡು ಇರಬಾರ್ದು. ಎರಡನ್ನೂ ತ್ಯಜಿಸಬೇಕು. ಅದು ಮುಖ್ಯವಾದ್ದು. ಇನ್ನೊಂದು, ನಾವೇನೇ ಕೆಲಸ ಮಾಡಿದ್ರೂ ಕೃಷ್ಣಾರ್ಪಣಮಸ್ತು ಅಂದ್ಕೊಂಡು ಮಾಡಬೇಕು. ಅಂದರೆ ಇದು ದೇವರಿಗೆ ಈಶ್ವರಿಗೆ ಅರ್ಪಿತವಾಗಲಿ ಅಂದ್ಕೊಂಡು ಮಾಡಬೇಕು. ಮತ್ತು ಈಶ್ವರ ಪ್ರಸಾದ ಭಾವ, ನಾವು ಏನೇ ಸಿಕ್ಕಿದ್ರು, ಫಲ ಆಗಲಿ ಅಫಲ ಆಗಲಿ, ಸೋಲಾಗಲಿ ಗೆಲುವಾಗಲಿ, ಕಷ್ಟ ಆಗಲಿ ದುಃಖ ಆಗಲಿ, ಏನೇ ಬಂದರೂ ಕೂಡ, ಸಂತೋಷ ದುಃಖ ಏನೇ ಆದರೂ ಕೂಡ ದೇವರ ಪ್ರಸಾದ ಅಂದ್ಕೊಂಡು ಸ್ವೀಕರಿಸಬೇಕು. ಈಶ್ವರಾರ್ಪಣ ಬುದ್ಧಿ, ಈಶ್ವರ ಪ್ರಸಾದ ಭಾವ, ಇದು ಬಹಳ ಮುಖ್ಯ. ಅಂದರೆ ಯಾರ ಜೀವನದಿಯು ಈಶ್ವರಾರ್ಪಣ ಬುದ್ಧಿ ಮತ್ತು ಈಶ್ವರ ಪ್ರಸಾದ ಭಾವ ಎಂಬ ಎರಡು ದಡಗಳಿಂದ ಆಗಿದೆಯೋ ಆ ಜೀವನದಿಯು ಸುಲಭವಾಗಿ ಬ್ರಹ್ಮ ಸಮುದ್ರವನ್ನು ಸೇರುತ್ತದೆ ಅಂತ DVG ಅವರು ಹೇಳಿದ್ದಾರೆ ಜೀವನ ಧರ್ಮಯೋಗದಲ್ಲಿ. ಸೊ ಇದು 4 ಇರಬೇಕು ಕರ್ಮಯೋಗ ಅಂದರೆ. ಮುಖ್ಯವಾಗಿ ಪ್ರತಿಫಲ ತ್ಯಾಗ, ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು, ಕರ್ತೃತ್ವವನ್ನು ತ್ಯಜಿಸಬೇಕು, ನಾನು ಕಾರಣ, ದೇವರು ಕಾರಣ, ಏನು ಮಾಡಿದ್ರೂ ಅದು ದೇವರಿಗೆ ಪ್ರೀತಿಯಾಗಲಿ ಅಂತ ಅರ್ಪಿಸ್ತಿರಬೇಕು, ಮತ್ತು ಏನು ಬಂದರೂ ಸಮಚಿತ್ತತೆಯಿಂದ ಸ್ವೀಕರಿಸಬೇಕು. ಇದು ಕರ್ಮ. ನಿರಾಶೀರ್ನಿರ್ಮಮೋ ಭೂತ್ವ ಯುಜ್ಯಸ್ವ ವಿಗತ ಜ್ವರ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮಚೇತಸ ಅಭ್ಯಾಸ ಮಾಡೋದವಲ್ಲ. ಇದು 4 ಮುಖ್ಯವಾದ ಗುಣಗಳು ಕರ್ಮಯೋಗದಲ್ಲಿ. ಮತ್ತು ಸ್ವಧರ್ಮ ಮಾಡಬೇಕು ಎಲ್ಲರೂ ಕೂಡ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಬಂದಂಥ ಶಕ್ತಿ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡಬೇಕು. ಸ್ವಧರ್ಮ, ಕತ್ತೆ ಮೈ ಹೊರತಕ್ಕೆ, ನವಿಲು ಮೈ ಮೆರತಕ್ಕೆ, ಹೊತ್ತು ತರಲಾದೀತೆ ನವಿಲು ಭಾರಗಳ, ನೃತ್ಯಕ್ಕೆ ಗೆಜ್ಜೆ ತಿಡುವುದೇ ಕತ್ತೆ, ಧರ್ಮಗಳ ಗೊತ್ತು, ಗುಣಯುಕ್ತಿ ಏನೋ ಮರಳ ಮುನಿಯ ಅಂತ ಹೇಳಿದ್ವಲ್ಲ. ಸ್ವಧರ್ಮ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಭ್ಯಾಸ ಮಾಡೋದವಲ್ಲ. ಮತ್ತು ನಮ್ಮ ಎಲ್ಲ ತೊಂದರೆಗಳಿಗೆ ಜೀವನದಲ್ಲಿ ಒಂದು ಆಸೆ ಮತ್ತು ಕೋಪ, ಇದು ನಮ್ಮ ಶತ್ರುಗಳು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಜ್ಞಾನಮಿಹ ವೈರಣಂ. ಇದನ್ನು ನಮ್ಮ ವೈರಿಗಳು ಅಂತ ತಿಳ್ಕೋ. ಯಾವುದು ಈ ಆಸೆ ಮತ್ತು ಕೋಪಗಳು, ಅದರಿಂದ ನಮಗೆಲ್ಲ ಆಸೆಯೇ ದುಃಖಕ್ಕೆ ಕಾರಣ ಅಂತಾರಲ್ಲ, ಆಸೆಯನ್ನು ಹತೋಟಿಲಿ ಇಟ್ಕೊಳ್ಬೇಕು. ಅದು ಯಾವ ರೀತಿ? ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ಯೋ ಬುದ್ಧಿಯ ಪರತತ್ತು ಸಹ. ದೇಹದಲ್ಲೆಲ್ಲ ಬಹಳ ಮುಖ್ಯವಾದ ಅಂಗಗಳು ಇಂದ್ರಿಯಗಳು. ಇಂದ್ರಿಯಗಳಿಗಿಂತ ಮುಖ್ಯವಾದ್ದು ಮೇಲೊಂದು ಮನಸ್ಸು, ಮನಸ್ಸಿಗಿಂತ ಮುಖ್ಯವಾದ್ದು ಬುದ್ಧಿ, ಬುದ್ಧಿಗಿಂತ ಮೇಲೊಂದು ಮುಖ್ಯವಾದ್ದು ಆತ್ಮ. ಸೊ ನಾವು ಆಸೆಗಳನ್ನು, ಮನಸ್ಸನ್ನು ಹತೋಟಿಲಿ ಇಟ್ಕೊಳ್ಬೇಕು ಅಂದರೆ ಆತ್ಮನಲ್ಲಿ ಸ್ಥಿತರಾಗಬೇಕು. ನಾವು ಆತ್ಮಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು. ಯಾವ ರೀತಿ? ಜ್ಞಾನದ ಮೂಲಕ. ನೋಡಿ,
ಏವಂ ಬುದ್ಧೇಹ ಪರಬುದ್ಧ್ವ ಸಂಸ್ತಭ್ಯ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಆತ್ಮನಲ್ಲಿ ಸ್ಥಿತನಾಗಿ ಬುದ್ಧಿಗಿಂತ ಮೇಲೊಂದು ಆತ್ಮವನ್ನು ಶಕ್ತಿಯನ್ನು ವೃದ್ಧಿಸ್ಕೊಂಡು ಶತ್ರುವನ್ನು ನಾವು ಗೆಲ್ಲಬೇಕು ಅಂತ ಹೇಳ್ತಾರೆ. ಇದು ಮುಖ್ಯವಾದ ವಿಷಯಗಳು ಕರ್ಮಯೋಗದ್ದು. ಇದ್ರ ಬಗ್ಗೆ ಒಂದೆರಡು ಮೂರು ನಾವು ಜ್ಞಾಪಕ ಇಟ್ಕೊಳ್ಳೇಬೇಕಾದಂಥ ಕೆಲವು ಪದ್ಯಗಳಿದೆ. ಅದು ನಾವು ಬಾಯ್ಪಾಠ ಮಾಡಲೇಬೇಕು, ಅವಾಗ ಹೇಳ್ಕೊತಾನೆ ಇರಬೇಕು. ಇರುವ ಕೆಲಸ ಮಾಡು ಕಿರಿದನದೆ ಮನವಿಟ್ಟು ದೊರೆತದ ಹಸಾದವೆಂದುಣ್ಣು ಗೊಣಗಿಡದೆ. ಇರುವ ಕೆಲಸ ಮಾಡು ಕಿರಿದನದೆ ಮನವಿಟ್ಟು ದೊರೆತದ ಹಸಾದವೆಂದುಣ್ಣು ಗೊಣಗಿಡದೆ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಅನ್ನ ಉಣುವೊಂದು ಕೀಳ್ ಅದನ್ನು ಬೇಯಿಸಿದ ನೀರು. ಇನ್ನು ದುಡಿತದ ಬೆಮರೋ ಪರರ ಕಣ್ಣೀರು. ತಿನ್ನು ನೀಂ ಜಗಕ್ಕೆ ತಿನ್ನಲು ಇತ್ತ ಅನಿತ. ಮಿಕ್ಕೂಟ ಜೀರ್ಣಿಸಿದ ಋಣಶೇಷ ಮಂಕುತಿಮ್ಮ. ವಿ ಶುಡ್ ಬಿ ಮೋರ್ ಎ ಕಾಂಟ್ರಿಬ್ಯೂಟರ್ ದೆನ್ ಎ ಕನ್ಸ್ಯೂಮರ್ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚವನ್ನೇ ಒಂದು ಅಶ್ವತ್ಥ ವೃಕ್ಷ, ಅದಕ್ಕೆಲ್ಲರೂ ಸೇವೆ ಮಾಡಬೇಕು. ಅಂದಂದಿಗಾದನಿತು ಬುಡಕಟ್ಟಿ ಕಳೆತಡಿದು. ದಿನದಿನವೂ ಹೊಗೆ ಸಂದ ಅಂದಂದಿಗಾದನಿತು ಬುಡಕಟ್ಟಿ ಕಳೆದೆದು. ದಿನದಿನವೂ ಹೊಗೆ ಸಂದ ಬಲದಿಂದ ಜಗದತ್ವ ಸೇವೆಯಲ್ಲಿ ನಿಂದಿರುವುದಿಲ್ಲ ಧರ್ಮ ಮಂಕುತಿಮ್ಮ. ಪ್ರಪಂಚ ಅನ್ನೋದು ಒಂದು ಅಶ್ವತ್ಥ ವೃಕ್ಷ, ಅದರ ಸೇವೆ ಮಾಡ್ಕೊಂಡಿರ್ಬೇಕು ನಾವು. ದುಡಿ ಲೋಕದಲ್ಲಿ ಮರುಳೆ ದುಡಿದು ಒಡಲ ಸವಿಯ ಸೈ. ಒಡಲು ಸವದಂತೆ ಮನದಲಗು ಸವಿಯುವುದು. ಸಡಗರವು ಕುಗ್ಗುತ್ತಿರೆ ಬುದ್ಧಿ ಕಳೆ ಏರುವುದು. ಬೆಡಗು ಒಡೆಯುವುದು ಆತ್ಮ ಮಂಕುತಿಮ್ಮ. ಇದು ನೋಡಿ, ಮುಖ್ಯವಾಗಿ ಈಗ ನಮ್ಮ ಈ ಕರ್ಮಯೋಗದ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು? ಒಂದು 4-5 ವಿಷಯ ಜ್ಞಾಪಕ ಇಟ್ಕೊಳ್ಬೇಕು. ಒಂದು, ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಕೆಲಸ ಮಾಡದೆ ಸುಮ್ಮನೆ ಕೂತ್ಕೋಬಾರ್ದು. ಐಡ್ಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್. ದಿ ನೇಮ್ ಆಫ್ ದಿ ಡೆವಿಲ್ ಈಸ್ ಆಲ್ಝೀಮರ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಅಂದರೆ ನಮ್ಮ ವೃತ್ತಿಯೇ ದೇವರು, ನಮ್ಮ ಕೆಲಸವೇ ಪೂಜೆ, ನಮ್ಮ ಸಂಬಳವೇ ಪ್ರಸಾದ ಅಂದ್ಕೊಂಡು ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ನಮ್ಮ ಮಾಡಿದ್ದೆಲ್ಲ ಪೂಜೆ, ಪಡೆದಿದ್ದೆಲ್ಲ ಪ್ರಸಾದ ಅಂತ DVG ಅವರು ಹೇಳ್ತಾಯಿದ್ರು. ನಮ್ಮ ಕೆಲಸವೇ ಪೂಜೆ ಆಗಬೇಕು, ಅದು ಮೊದಲನೇ ಪಾಯಿಂಟು. ಏನು ಬಂದರೂ ಅದನ್ನು ಸ್ವೀಕರಿಸಬೇಕು ಸಮಚಿತ್ತತೆಯಿಂದ. ಎಲ್ಲರೂ ಪಂಚಮಹಾಯಜ್ಞಗಳನ್ನು ಮಾಡಬೇಕು ಪ್ರತಿದಿನವೂ ಕೂಡ. ಅದು ಮಾಡದೆ ಯಾವತ್ತೂ ಲೋಪ ಆಗಬಾರ್ದು. ಅದರಲ್ಲಿ ಪಿತೃಯಜ್ಞ, ದೈವಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅದೆಲ್ಲ ಮಾಡಬೇಕು. ಮತ್ತು ಫಲತ್ಯಾಗ, ಕರ್ತೃತ್ವ ತ್ಯಾಗ. ನಾನು ಕರ್ಣ, ದೇವರ ಉಪಕರಣ ಅಂದ್ಕೊಂಡು ಮಾಡಬೇಕು. ಮತ್ತು ಈಶ್ವರಾರ್ಪಣ ಬುದ್ಧಿ ಮತ್ತು ಈಶ್ವರ ಪ್ರಸಾದ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೇನು ಬಂದರೂ ಅದನ್ನು ಹಂಚ್ಕೊಂಡು ತಿನ್ನಬೇಕು. ಅದು ಮಾಡೋದು ಬಹಳ ಕಮ್ಮಿ ಜನಗಳು. ನಮಗೆ ಎಷ್ಟೇ ಸಂಪಾದನೆ ಇರಲಿ, ಎಲ್ಲ ನನ್ನಿಂದೇ ಆಗಲಿಲ್ಲ, ದೇವರು ಕೊಟ್ಟಿದ್ದು. ಇಷ್ಟಾನ್ ಭೋಗಾನ್ ಹಿ ಓ ದೇವ ದಾಸ್ಯಂತೆ ಯಜ್ಞಭಾವಿತಾ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನೈವ ಸಹ. ಯಜ್ಞಶಿಷ್ಟಾಶಿನಃ ಸಂತೋ ಉಚ್ಯಂತೆ ಸರ್ವಕಿಲ್ಬಿಷೈಃ. ಭುಂಜತೆ ತೇತ್ವಗುಂ ಪಾಪಾಯೇ ಪಚಂತಾತ್ಮಕಾರಣಾತ್. ಪ್ರತಿಯೊಬ್ಬರು ಕೂಡ ಹಂಚ್ಕೊಳ್ಳದೆ ತಿಂದರೆ ಅವರು ಪಾಪಿಗಳು, ಕಳ್ಳರು ಅಂತ ಜೀವನ ಚಕ್ರ ಅಂತ ಇದೆ. ಅದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು. ಅನ್ನದಿಂದ ಜೀವಿಗಳು ಬೆಳೆಯತ್ವೆ. ಅನ್ನಕ್ಕೆ ಮಳೆ ಬೇಕು, ಮಳೆಗೆ ಯಜ್ಞ ಬೇಕು, ಯಜ್ಞಕ್ಕೆ ಕರ್ಮ, ಅದು ಬ್ರಹ್ಮನಲ್ಲಿ ಪ್ರತಿಷ್ಠಿತವಾಗಿರುತ್ತೆ ಅನ್ನೋದು ಚಕ್ರ ಇರುತ್ತೆ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಿಯತಿ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಈ ಚಕ್ರದಲ್ಲಿ ಪಾಲ್ಗೊಳ್ಳದೆ ಹೋದರೆ, ಅಂದರೆ ನಾವು ಪ್ರಪಂಚಕ್ಕೆ ಏನು ಕೊಡಬೇಕು ಅದು ಕೊಡದೆ ಹೋದರೆ ನಮ್ಮ ಬಾಳು ವ್ಯರ್ಥ. ಆದ್ದರಿಂದ ಪ್ರತಿಯೊಬ್ಬರು ಒಂದು 5%, 10,000 ಸಂಬಳ ಬಂದರೆ 10,000 ಸಂಬಳ ಬಂದರೆ
ಅದು ₹500 ನಂದಲ್ಲ ಅಂತ ಬೇರೆಯವ್ರಿಗೆ ಇಟ್ಬಿಡ್ಬೇಕು ಪ್ರತಿ ತಿಂಗಳು. ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬಡ ವಿದ್ಯಾರ್ಥಿಗಳಿಗೋ ಬಡ ರೋಗಿಗಳಿಗೋ ಅದು ಕೊಟ್ಟರೆ ಆವಾಗ ನಾವು ಕರ್ಮಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗತ್ತೆ. ಪ್ರತಿಫಲ ತ್ಯಾಗ, ಕರ್ತೃತ್ವ ತ್ಯಾಗ, ಈಶ್ವರಾರ್ಪಣ ಬುದ್ಧಿ, ಈಶ್ವರಪ್ರಸಾದ ಭಾವ, ಬಂದದ್ದನ್ನು ಹಂಚ್ಕೊಂಡು ತಿನ್ನೋದು, ಇದಿಷ್ಟು ಇದ್ದರೆ ಕರ್ಮಯೋಗವನ್ನು ಸ್ವಲ್ಪ ಅನುಷ್ಠಾನ ಮಾಡಿದಾಗತ್ತೆ. ಸೊ ಇವಾಗ ಮೊದಲನೇ 3 ಅಧ್ಯಾಯ ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ ಮತ್ತು ಕರ್ಮಯೋಗದ ಒಂದು ಸಾರಾಂಶ ಆಯಿತು. ಇನ್ನು ಮುಂದೆ 4, 5, 6 ಜ್ಞಾನಯೋಗ, ಸನ್ಯಾಸ ಯೋಗ ಮತ್ತು ಧ್ಯಾನ ಯೋಗ ಅದರ ಸಾರಾಂಶ ಇನ್ನು ಮುಂದೆ ಹೋಗ್ತಾ ಇರೋದು. ಕೊನೆಯಲ್ಲಿ 18ನೇ ಅಧ್ಯಾಯ ಗ್ರ್ಯಾಂಡ್ ಫಿನಾಲೆ ಥರ. 18ನೇ ಅಧ್ಯಾಯ ಆದಮೇಲೆ ಒಂದು 10 ವಿಷಯಗಳನ್ನು ಪಟ್ಟಿ ಮಾಡಬೇಕು. DVG ಅವರು ಮಾಡಿದ್ದಾರೆ. 10 ವಿಷಯಗಳು ಪಟ್ಟಿ ಮಾಡಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಅನುಷ್ಠಾನ ಮಾಡಿದ್ರೆ ಭಗವದ್ಗೀತೆಯನ್ನು ಅನುಷ್ಠಾನ ಮಾಡಿದ ಹಾಗೆ. ಆ 10 ವಿಷಯಗಳು ಯಾವ ಶ್ಲೋಕಗಳಿಗೆ ಸಂಬಂಧಪಟ್ಟದ್ದು, ಅದಕ್ಕೆ ಸಂಬಂಧಪಟ್ಟದ್ದಕ್ಕಾಗದ ಪದ್ಯಗಳು ಯಾವುದು, ಅದನ್ನು ಬಾಯ್ಪಾಠ ಮಾಡಿ ದಿನನಿತ್ಯ ಅನುಷ್ಠಾನ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡಿದ್ರೆ ಆವಾಗ ಭಗವದ್ಗೀತೆ ಅಂತ ನಮ್ಗೆ ಪ್ರಯೋಜನ ಆಗುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಜ್ಞಾನಯೋಗ 4ನೇ ಅಧ್ಯಾಯದ ಬಗ್ಗೆ ಅಭ್ಯಾಸ ಮಾಡೋಣ. ನಮಸ್ಕಾರ.